ಮಂಡ್ಯದ ದಾಖಲೆ ಪಾರಿವಾಳ ಸಾಧನೆಗೆ ಅಸೂಯೆ ಪಟ್ಟವರ್ಯಾರು? ಅಭಿಮನ್ಯು ಪಾರಿವಾಳದ ಸಾಧನೆಯಿಂದ ವೈರಿಗಳು ಹುಟ್ಟಿಕೊಂಡ್ರ? ಇವನು ಬಂದು 1 ವರ್ಷದಲ್ಲೇ ಪಾರಿವಾಳ ಹಿಡ್ದ. ನಾವು ಇನ್ನೂ ಇಷ್ಟು 4-5 ವರ್ಷ 3 ವರ್ಷ 5-6 ವರ್ಷ ಆದ್ರೂ ನಾವು ಡೆಲ್ಲಿಗೆ ಬರ್ಡಾಕಾಗಲಿಲ್ಲ. ಅವ್ನು ಬಂದು 1 ವರ್ಷದಲ್ಲಿ ಹಿಡಿದ್ಬಿಟ್ಟು ಅಂದ್ಬಿಟ್ಟು ನಮ್ಮೆಲ್ಲ ಕಾಲೇಜಿಗೆ ನೋಡಿದ್ರು ಸರ್. ನನಗೆ ಗೊತ್ತು ಯಾರೆಲ್ಲ ಮಾಡಿದ್ದಾರೆ ಅಂತ. ಇದೀನಿ ಸರ್, ಅಭಿಮನ್ಯು ಹಿಡ್ಕೊಂಡಿದ್ದೀನಿ, ಯಾರೂ ಗುರು ಅಂತ ಇಲ್ಲ ಸರ್. ಅರಿವೇ ಗುರು, ಅಭಿಮನ್ಯುನೇ ಗುರು ಸರ್. ಈಗ ನಮಗೆ ಇವನೇ ದೊಡ್ಡ ಗುರು ಈಗ ನಮಗೆ. ಅಲ್ಲಿ ನಂದು ಅದು ಬರ್ಡು ಅಂತ ಹೇಳ್ತಾರೆ. ಆಮೇಲೆ ನಾನೇ ಅವ್ನಿಗೆ ದುಡ್ಡು ಕೊಟ್ಟಿದ್ದು ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ಯಾಕೆಂದರೆ ಅವ್ನಿಗೆ ನಾನು ಎಂಟ್ರಿ ಫೀಸ್ ಕೊಡೋಕೆ ನಾನೇ ದುಡ್ಡು ಕೊಟ್ಟಿದ್ದೆ ಅವನಿಗೆ. ನಾನೇ ಅವನ್ನ ಬೆಂಗಳೂರು ಕರ್ಕೊಂಡು ಹೋಗಿದ್ದು ನಾನೇ ಒಬ್ರು ಹೇಳವ್ರೆ. ಮತ್ತು ಇನ್ನೊಬ್ಬರು ನಾನು ಬಂದು ಮನೆಗೆ ಮೇವು ಮೆಡಿಸಿನ್ ಕೊಟ್ಟಿದ್ದವ್ನು ನಾನು ಅಂತ ಹೇಳ್ತಾರೆ. ಅಲ್ಲ ಸರ್, ಅಂದರೆ ಬೆಳೆಯೋಕ್ಕೆ ಯಾರೂ ಇಲ್ಲಿ ಬೆಳೆಸಲ್ಲ ಸರ್, ತುಳಿಯೋಕ್ಕೆ ನೋಡೋದು ಆಲ್ಮೋಸ್ಟ್ ಅಲ್ಲೂ. ನಾನು ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಹೆಂಗೆ ಬರ್ಡ ಯಾಕೆ ಬರೋಲ್ಲ ಯಾಕೆ ಆಗಲ್ಲ ಅಂದ್ಬಿಟ್ಟೆ ಹಾಕಿದ್ದು ಸರ್. ಸರ್, ಈಗ ನೀವು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಬೆಳೆದಿರುವಂಥದ್ದು. ನಿಜ ಸರ್. ಹಳ್ಳಿಯಲ್ಲಿ ಬೆಳೆದಾಗ ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿ ಪ್ರೀತಿ ಇದ್ದೇ ಇರುತ್ತೆ. ನಿಜ ಸರ್. ನಿಮಗೆ ಇದು ಯಾವ ಚಿಕ್ಕ ವಯಸ್ಸಲ್ಲಿ ನಿಮಗೆ ಯಾವ ಥರ ಅಭ್ಯಾಸ? ಅಂದರೆ ನಾನು ಸ್ಕೂಲಲ್ಲಿ ಹೋದಾಗ ಬೇರೆಯವ್ರ ಮನೆಯೆಲ್ಲ ಸಾಕಿದಾಗ ನಮಗೂ ಅದ್ರ ಮೇಲೆ ಒಂಥರ ಖುಷಿ ಆಯ್ತಿತ್ತು. ನಾವು ಆ ಥರ ಸಾಕಿದ್ರೆ ನಾವು ಅವ್ರ ಥರ ಇರ್ಬೋದು ಹಾಗೆ ಹೀಗೆ ಅಂತ ಪ್ರೈಮರಿಲಿದ್ದಾಗ ನಮಗೂ ಆ ಥರ ಅನ್ನಿಸ್ತಿತ್ತು. ಆಮೇಲೆ ಬರ್ತಾ ಹೈಸ್ಕೂಲ್ಗೆ ಬಂದಮೇಲೆ ಸಾಕಾದ ನಾವು ಅಂದ್ಬಿಟ್ಟು ಮನೇಲೆಲ್ಲ ಸಾಕ್ತಿದ್ದಾಗ ಮನೆಯೆಲ್ಲ ಬೈತಾಯಿದ್ರು ಸಾಕಬಾರ್ದು ಆ ಥರ ಈ ಥರ ಅಂದ್ಕೊಂಡು. ಆಮೇಲೆ ಹೋಗ್ತಾ ನಾನು SLC ಎಲ್ಲ ಮುಗಿಸಿದ್ಮೇಲೆ ಚೆನ್ನಾಗಿ ಓದ್ತಾ ಇದ್ದೆ. SLC ಎಲ್ಲ ತುಂಬ ರ್ಯಾಂಕ್ ನಾನು ಏನು ಅಷ್ಟು ಇದಾಗಿಲ್ಲ. ಸೆಕೆಂಡ್ ಇಯರಲ್ಲಿ ಕಾಮರ್ಸ್ ತಗೊಂಡು ಕಾಮರ್ಸ್ನ ಪಾಸ್ ಮಾಡ್ಕೊಂಡು ಸೆಕೆಂಡ್ ಇಯರ್ ಮಾಡಿದ್ದೀನಿ. ಕಾಲೇಜ್ಗೆ ಹೋಗ್ತಾ ಸ್ವಲ್ಪ ಬುದ್ಧಿ ಬರ್ತಾ ಯಾಕೆ ಈ ಹೋಮಿಂಗ್ ಪಿಜನ್ ಎಲ್ಲ ಈ ಥರ ಇದು ಮಾಡ್ತಾರೆ ಇವರು, ನಾವು ಈ ಥರ ಪಾರ್ಟಿಸಿಪೇಟ್ ಮಾಡ್ಬೋದಲ್ಲ ಅಂದ್ಕೊಂಡಿತ್ತು ಸರ್ ಅಷ್ಟೇ. ಅಂದರೆ ನಮಗೆ ಮನೆ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ನಾನು ಅವಾಗ ಸಾಕಿರಲಿಲ್ಲ. ಈಗ ಒಂದು ಸ್ವಲ್ಪ ನಾನೇ ಕೆಲಸಕ್ಕೆ ಹೋದ್ಮೇಲೆ ನಾನೇ ಮಾಡ್ಕೊಂಡು ಇದನ್ನು ಯಾಕೆ ನಾವು ಸಾಕ್ಬಾರ್ದು, ಯಾಕೆ ನಮ್ಮ ಕೈಲಿ ಆಗಬಾರ್ದು, ಇದು ನಾವು ಹೋಮಿಂಗ್ ಪಿಜನ್ ಸಾಕೋದ. ಯಾಕೆಂದರೆ ಹಳ್ಳಿಲಿರೋರೆಲ್ಲ ಇದನ್ನು ಮಾಡಲಿ, ಸ್ಪೋರ್ಟ್ಸ್ ಇದನ್ನೊಂದು ಬೆಳೆಸಬೇಕು, ಇದನ್ನೊಂದು ಪ್ರೋತ್ಸಾಹಿಸಬೇಕು ಅಂತ ನಮ್ಮದು ಒಂದು ಖುಷಿ ಇತ್ತು ಸರ್ ಅವಾಗ. ಅದಕ್ಕೆ ನಾನು ಆ ಆಟದಿಂದ ನಾನು ಸಾಕಬೇಕು ಪಾರಿವಾಳನ, ನಾನು ಇಲ್ಲೊಂದು ಹೆಸರು ಮಾಡಬೇಕು, ಒಂದು ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ನಮಗೂ ಇದೊಂಥರ ಹ್ಯಾಬಿ, ಒಂಥರ ಖುಷಿ. ಇದನ್ನು ಮಾಡಿದ್ಮೇಲೆ ಈ ಥರ ಪಾರಿವಾಳ ಸಾಕೊಂಡು ಈಗ ನಾನು ಕೆಲಸ ಮಾಡ್ಕೊಂಡು ನಾನು ಪಾರಿವಾಳ ನೋಡ್ಕೊಂಡು ತುಂಬ ಖುಷಿಯಾಗಿದ್ದೀನಿ ಸರ್. ಮತ್ತು ಈ ಸಾಕೋದ್ರಿಂದ ಕೆಲವು ಹಳ್ಳಿ ಕಡೆ ಹಾಂ ಸರ್ ಕೆಲವು ಮಕ್ಕಳು ಅಂತ ಸೇರಬೇಡಿ ಅಂತೆಲ್ಲ ಹೇಳ್ತಾರೆ. ನಿಜ ಸರ್. ಚಿಕ್ಕ ವಯಸ್ಸಲ್ಲಿ ಅವ್ನು ಪಾರಿವಾಳ ಸಾಕ್ತಾನೆ, ಬೇಕಂಬರಿ ನಾಯಿ ಮರಿ ಸಾಕ್ತಾನೆ, ಅವ್ನ ಜೊತೆಗೆ ಏನು ಓಡ್ತೇವೆ ಓದ್ ತಲೆಗತ್ತಲ್ಲ ಅಂತ ಬೈತಾರೆ ಸರ್. ಆ ಥರ ಅನುಭವಗಳು ನಿಮಗೆ? ನನಗೆ 200% ಆಗಿದೆ ಸರ್. ನನ್ನೇ ಫಸ್ಟು ಏನೇನೆಲ್ಲ ಪಾರಿವಾಳ ಸಾಕೊಂಡು ನಿಂತಾನೆ, ಅವ್ನಿಗೇನು ಗೊತ್ತಿಲ್ವಾ, ಇಷ್ಟು ವರ್ಷ ಆಗೈತೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಅವರೇ ಹೇಳ್ತಾರೆ ನನ್ನ ಮಗನ ನಿನ್ನ ಹತ್ರನೇ ಕರ್ಕೊಂಡು ನಿಂತರನೇ ಬುದ್ಧಿ ಹೇಳ್ಕೊಡಪ್ಪ ಅಂತ ಇವತ್ತು ಸುತ್ತ ನನ್ನೇ ಅವರೇ ಕೇಳ್ತಾ ಇದ್ದಾರೆ ಸರ್. ಆ ಥರ ಇದು ಅಷ್ಟು ಇದು ಮಾಡೋದು ಅಂದರೆ ಬೆಳಿತೀವಿ ಅಂದ್ಬಿಟ್ಟು ಜಾಸ್ತಿ ಇದಕ್ಕೆ ಜಾಸ್ತಿ ಅಡಿಟ್ ಆಗಬಾರ್ದು ಸರ್. ತುಂಬ ಅಡಿಟ್ ಆಗಬಾರ್ದು. ಏನು ಮಾಡಬೇಕು ಅದನ್ನು ಮಾಡಬೇಕಷ್ಟೇ ಸರ್. ಜಾಸ್ತಿ ಇದು ಪಿಜನಲ್ಲಿ ಜಾಸ್ತಿ ನನಗೆ ಇನ್ವೆಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಅಡಿಟು ಆಗೋಕ್ಕೆ ಹೋಗ್ಬಾರ್ದು. ಆಮೇಲೆ ಜಾಸ್ತಿ ಇದನ್ನ ಕಳ್ಕೊಳ್ಳೋಕೆ ಇದು ಮಾಡಬಾರ್ದು ಸರ್. ಹವ್ಯಾಸವಾಗಿ ಇಟ್ಕೋಬೇಕಷ್ಟೇ ಸರ್. ಒಂದು ಹಾಬಿ, ಒಂದು ಸ್ಪೋರ್ಟ್ಸು ಸರ್. ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಕೊಂಡು ಸ್ಪೋರ್ಟ್ಸಲ್ಲಿ ಇದು ಮಾಡಬೇಕು. ವೃತ್ತಿ ಜೊತೆಗೆ ಸೈಡಿಗೆ ಇಟ್ಕೋಬೇಕು. ಹಾಂ ಸರ್, ವೃತ್ತಿ ಜೊತೆಗೆ ಇದನ್ನು ಮಡಿಕೋಬೇಕು ಸರ್. ಇದನ್ನೇ ಗೀಳು ಹಿಡ್ಕೊಂಡು ಹೋದರೆ ಭಾಳ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಸರ್. ಅದು ಹಳ್ಳಿಯವ್ರಿಗಂತೂ ತುಂಬ ಕಷ್ಟ ಆಗುತ್ತೆ. ಇನ್ನು ದುಡ್ಡಿರೋರು ಶೋಕಿ ಮಾಡ್ಬೋದು ಸರ್. ಅಂದರೆ ದುಡ್ಡಿರೋರು ಮಾಡ್ಬೋದು, ಇಲ್ಲ ಅಂದರೆ ಏನಿಲ್ಲ ಸರ್. ಅಂದರೆ ನಮ್ಮ ಯಾಕೆಂದರೆ ನಮ್ಮ ಜೀವನ ನಮ್ಮ ಕೈಲೇ ಇರುತ್ತೆ ಸರ್, ಬೇರೆಯವ್ರು ಯಾರ ಕೈಲೂ ಇರಲ್ಲ. ಲೈಫ್ ಇಸ್ ನೆವರ್ ಎಂಡ್, ನಮ್ಮ ಹತ್ರನೇ ಇರುತ್ತೆ ಎಲ್ಲ. ನಾವೇ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ನಾವೇ ನೋಡ್ಕೊಂಡು ಹೋಗ್ಬೇಕು. ಈಗ ಸ್ನೇಹಿತರು ಏನಂತಾರೆ? ಸ್ನೇಹಿತರು ಫಸ್ಟು ಬೈತಾ ಇದ್ರಲ್ಲೋ, ಏನೋ ನಿನಗೆ ಇಷ್ಟು ವರ್ಷ ಆಗಿದ್ರು ಪಾರಿವಾಳ ಸಾಕೊಂಡಿದ್ದಿಲ್ಲ ಹಂಗೆ ಹಿಂಗೆ ಅಂತ. ಟಿವಿಲಿ ಪೇಪರ್ಲೆಲ್ಲ ಬಂದಿದ್ದು ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ಮಚ್ಚ, ನನಗೆ ಆ ಥರ ಆಯಿತು, ನಿನ್ನ ಜೊತೆ ಇರೋದಕ್ಕೆ ನಮಗೂ ಒಂಥರ ಖುಷಿ, ಆ ಥರ ಈ ಥರ ಅಂತ ಎಲ್ಲ ಹೈಲೈಟ್ ಕೊಡ್ತಾರೆ ಸರ್ ನನಗೀಗ. ಇದರಿಂದ ಹಾಂ ಸರ್, ನಿಮಗೆ ಸ್ನೇಹಿತರ ಬಳಗ ಜಾಸ್ತಿ ಆಗಿದೆ ಅನ್ಕೋತೀನಿ. ಇದರಿಂದ ತುಂಬ ಆಗಿದೆ ಸರ್. ಅಭಿಮನ್ಯುವಿಂದ ಅಂತ ನಾನು ಎಲ್ಲೇ ಹೋದ್ರೂ ಶ್ರೀಧರ ಅಂತ ನಾನು ಕಂಡುಹಿಡಿಯಲ್ಲ, ಅಭಿಮನ್ಯು ಪಾರಿವಾಳ ಅಂತಲೇ ಕಂಡುಹಿಡಿಯೋದು ಸರ್. ನನ್ನ ಎಲ್ಲೇ ಹೋದ್ರು ಯಾರೇ ಆಲ್ಮೋಸ್ಟು ನನ್ನ ಮಂಡ್ಯದಲ್ಲಿ ನಾನು ವರ್ಕ್ ಮಾಡೋದು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾರೆ ಸರ್. ಅಣ್ಣ ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್, ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು, ಈಗೆಲ್ಲ ನೋಡಿದ್ದೀನಿ ನಿಮ್ಮನ್ನು. ಆಗ ನಮ್ಮದೇ ಅಭಿಮನ್ಯು ಪಾರಿವಾಳ ಅಂದರೆ ಓ ಸರ್ ಥ್ಯಾಂಕ್ಸ್ ಸರ್, ನಿಮ್ದು ತುಂಬ ಅಚೀವ್ಮೆಂಟ್ ಮಾಡಿದೆ, ನಿಮ್ದೊಂದು ಫೋಟೋ ಕೊಡಿ, ನಿಮ್ಮ ಪಿಕ್ಚರ್ ಕೊಡಿ ಅಂತ ತುಂಬ ಆಲ್ಮೋಸ್ಟ್ ಕೇಳಿದ್ದಾರೆ ಸರ್. ಈ ಅಭಿಮನ್ಯುವಿಂದ ನಾನು ಒಂದು ಹೆಸರು ನನಗೂ ಒಂದು ಇದಾಗಿದೆ ಸರ್. ಇದರಿಂದ ಅಭಿಮನ್ಯು ಪಾರಿವಾಳದಿಂದ ನೀವು ಕರ್ನಾಟಕದಂತ ಮನೆ ಮಾತಾಗಿದೆ. ನಿಜ ಸರ್, ನಿಜ ಸರ್. ಇದರಿಂದ ನಾವು ಒಂದ್ಸಲ ಟಿವಿಗೆ ಪೇಪರ್ಗೆಲ್ಲ ಬರುವಾಗೆ ಮಾಡಿರೋದು ನಮ್ಮ ಅಭಿಮನ್ಯುನೇ ಸರ್. ಕೆಲವು ಈ ಪಾರಿವಾಳ ಪ್ರಶಸ್ತಿ ಬಂದಮೇಲೆ ಹಾಂ ಸರ್, ಭಾಳಷ್ಟು ಜನ ಸಾಧನೆ ಮಾಡಿದಾಗ ನಾವು ಏನೇ ಸಾಧನೆ ಮಾಡಿದಷ್ಟು ವೈರಿಗಳು ಜಾಸ್ತಿ ಆಗ್ತಾರೆ ಅಂತ ಹಿರಿಯರೊಂದು ಮಾತಿದೆ. ನಿಜ ಸರ್. ನಿಮ್ಗೆ ಆಗಿದೆಯಾ? 200% ಆಗಿದೆ ಸರ್.
ಯಾಕೆ ಆ ಥರ ಹೇಳ್ಬೋದು ಅಂತಂದರೆ, ಈಗ ನಾನು ಇದು ಡೆಲ್ಲಿದು ನಮ್ಮದು ಪಾರಿವಾಳ ಬಂದಾಗ ಸೊ ಬೇರೆಯವರು ಬರ್ಡ್ ಹಾಕಿಲ್ಲ ಅಂದ್ಬಿಟ್ಟು ನಾನು ಬಂದಿರೋದು ನೋಡಿ ಸ್ವಲ್ಪ ಅವ್ರಿಗೆ ತಳಮಳ ಆಯಿತು. ಇವನು ಬಂದು 1 ವರ್ಷದಲ್ಲೇ ಪಾರಿವಾಳ ಹಿಡ್ದ, ನಾವು ಇನ್ನೂ ಇಷ್ಟು 4-5 ವರ್ಷ 3 ವರ್ಷ 5-6 ವರ್ಷ ಆದರೂ ನಾವು ಡೆಲ್ಲಿಗೆ ಬರ್ಡ್ ಹಾಕೋಕ್ಕಾಗಲಿಲ್ಲ, ಅವ್ನು ಬಂದು 1 ವರ್ಷದಲ್ಲಿ ಹಿಡಿದ್ಬಿಟ್ಟು ಅಂದ್ಬಿಟ್ಟು ನಮ್ಮನ್ನೆಲ್ಲ ಕಾಲೇಲಿಗೆ ನೋಡಿದ್ರು ಸರ್. ನನಗೆ ಗೊತ್ತು ಯಾರೆಲ್ಲ ಮಾಡಿದ್ದಾರೆ ಅಂತ, ಅಂದರೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಅಲ್ಲಿ ನಂದು ಅದು ಬರ್ಡು ಅಂತ ಹೇಳ್ತಾರೆ, ಆಮೇಲೆ ನಾನೇ ಅವ್ನಿಗೆ ದುಡ್ಡು ಕೊಟ್ಟಿದ್ದು ಅಂತ ಸುಳ್ಳು ಪ್ರಚಾರ ಮಾಡ್ತಾಯಿದ್ದಾರೆ ಸರ್. ಯಾಕೆಂದರೆ ಅವ್ನಿಗೆ ನಾನು ಎಂಟ್ರಿ ಫೀಸ್ ಕೊಡೋಕೆ ನಾನೇ ದುಡ್ಡು ಕೊಟ್ಟಿದ್ದ ಅವನಿಗೆ, ನಾನೇ ಅವನ್ನ ಬೆಂಗಳೂರು ಕರ್ಕೊಂಡು ಹೋಗಿದ್ದು ನಾನೇ ಒಬ್ರು ಹೇಳವ್ರೆ. ಮತ್ತು ಇನ್ನೊಬ್ಬರು ನಾನು ಬಂದು ಮನೆಗೆ ಮೇವು ಮೆಡಿಸಿನ್ ಕೊಟ್ಟಿದ್ದವ್ನು ನಾನು ಅಂತ ಹೇಳ್ತಾರೆ. ಯಾರೂ ಆಗಿಲ್ಲ ಸರ್ ನನಗೆ. ಈ ಅಭಿಮನ್ಯು ಹಿಡ್ಕೊಂಡಿದ್ದೀನಿ, ಯಾರೂ ಇಲ್ಲ. ಅಂದರೆ ಇದು ಪೇರೆಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ ನಾನು. ಅಂದರೆ ಇದನ್ನು ಇದೇ ಥರ ಮಾಡಬೇಕು, ಇದೇ ಥರ ಹೇಳಬೇಕು ಅಂತ ಯಾರೂ ಇಲ್ಲ ಸರ್. ಗುರು ಅಂತಲೂ ಯಾರೂ ಇಲ್ಲ ಸರ್ ನನಗೆ, ಗುರುಗಳು ಯಾರೂ ಇಲ್ಲ. ಡೆಲ್ಲಿ ಇಳಿದ ಮೇಲೆ ನನಗೆ ಅವರು ಇವರು ಅಂದ್ಕೊಂಡು ಇದು ಮಾಡಿದ್ರು, ಅದನ್ನು ನಾನು ಇಲ್ಲಿ ನಿಮ್ಮ ಮುಖಾಂತರನೇ ಹೇಳ್ತಾ ಇದ್ದೀನಿ ಸರ್. ಅಭಿಮನ್ಯು ಹಿಡ್ಕೊಂಡಿದ್ದೀನಿ, ಯಾರೂ ಗುರು ಅಂತ ಇಲ್ಲ ಸರ್. ಅರಿವೇ ಗುರು ನಿಮ್ಗೆ. ಅಭಿಮನ್ಯುನೇ ಗುರು ಸರ್ ಈಗ ನಮಗೆ, ಇವನೇ ದೊಡ್ಡ ಗುರು ಈಗ ನಮಗೆ. ಇದನ್ನ ತಂದೆ ತಾಯಿ ಎಲ್ಲಿ ತಂದ್ರಿ ನೀವು? ತಂದೆ ತಾಯಿ ಫ್ರೆಂಡ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸರ್, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು. ಅದೊಂದು ಬಿಟ್ಟರೆ ನಿಮಗೆ ಬೇರೆ ಏನು ಅಭಿಮನ್ಯು ವಿಚಾರದಲ್ಲಿ ನಿಮ್ಗೆ ಯಾರು ಇಲ್ಲ ಸರ್, ನನಗೆ ನಾನೇ ಸರ್, ಯಾರೂ ಆಗಿಲ್ಲ ಸರ್ ನನಗೆ. ತಂದೆ ತಾಯಿ ತಂದು ನೀವು ಮರಿ ಮಾಡಿದ ಮೇಲೆ ಇದು ಹಾಕೋಕೆ ಹೋದಾಗಲೇ ಸುಮಾರು ಜನ ಹೇಳಿದರು, ಇದು ಬರಲ್ಲ, ಇದನ್ನ ಹಾಕಕ್ಕೆ ಹೋಗಬೇಡ, ನೀನು ದುಡ್ಡು ವೇಸ್ಟ್ ಮಾಡ್ಕತ್ತಿ, ಹೆಂಗೆ ಮಾಡ್ತೀವಿ ಅಂದರೆ, ಯಾಕೆಂದರೆ ಬೆಳೆದೋಗ್ತಾನೆ ಅಂತ ಅವ್ರಿಗೆ ಸ್ವಲ್ಪ ಇದಿತ್ತು ಸರ್, ನಮಗಿಂತ ಮುಂದೆ ಹೊಂಟೋಗ್ತಾನೆ ಅಂತ. ನಾನು ಅವ್ರಿಗೆ ಆ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅಂದರೆ ಬೆಳೆಯೋಕ್ಕೆ ಯಾರೂ ಇಲ್ಲಿ ಬೆಳೆಸಲ್ಲ ಸರ್, ತುಳಿಯೋಕ್ಕೆ ನೋಡೋದು ಆಲ್ಮೋಸ್ಟ್ ಅಲ್ಲೂ. ನಾನು ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಹೆಂಗೆ ಬರಡ, ಯಾಕೆ ಬರೋಲ್ಲ, ಯಾಕೆ ಆಗಲ್ಲ ಅಂದ್ಬಿಟ್ಟೆ ಹಾಕಿದ್ದು ಸರ್. ಓಕೆ, ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಾಧನೆ ಮುಂದುವರಿಲಿ ಅಂತ ಹೇಳಿ ಹಾರೈಸ್ತೀವಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ ಸರ್.